ಜನ್ಮದಿನದ ವಂದನೆ, ನೀವೇ ಜೀವಕ್ಕೆ ಸ್ಪಂದನೆ, ನಮ್ಮ ಬಾಳು ಬೆಳಗಲು ಜ್ಞಾನ ಜ್ಯೋತಿ ನೀವಿನೇ. ಜನ್ಮದಿನದ ವಂದನೆ, ನೀವೇ ಜೀವಕ್ಕೆ ಸ್ಪಂದನೆ, ನಮ್ಮ ಬಾಳು ಬೆಳಗಲು ಜ್ಞಾನ ಜ್ಯೋತಿ ನೀವಿನೇ. ಜನ್ಮದಿನದ ವಂದನೆ. ಶ್ರೀ ಗುರುಭ್ಯೋ ನಮಃ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀಮಾತಾ. ಅಪ್ಪ, ನಿಮ್ಮ ಜನ್ಮದಿನದಂದು ನಿಮ್ಮೆಲ್ಲರ ಮಕ್ಕಳ ಪರವಾಗಿ ನಿಮ್ಮ ಪಾದಪದ್ಮಗಳಿಗೆ ಪ್ರೀತಿಪೂರ್ವಕ, ಭಕ್ತಿಪೂರ್ವಕ, ಪ್ರೇಮಪೂರ್ವಕ ಶುಭ ನಮಸ್ಕಾರಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಅಪ್ಪ. ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ನಮಗೆಲ್ಲ ತುಂಬ ಸಂತೋಷದ ದಿನ ಅಲ್ವಾ? ಯಾಕಂದರೆ ಇವತ್ತು ನಮ್ಮ ಜಗನ್ಮಾತೆ ಹುಟ್ಟಿರೋ ದಿವಸ. ನಿಮ್ಮೆಲ್ಲರಲ್ಲಿರೋ ಅಪ್ಪಾಜಿಗೆ ಜನ್ಮದಿನದ ಶುಭ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹೌದು, ನಿಮ್ಮೆಲ್ಲರಲ್ಲೂ ಅಪ್ಪ ಇದ್ದಾರೆ. ನಮ್ಮಲ್ಲಿರೋ ಪ್ರಜ್ಞೆನೇ ಅಪ್ಪ. ನಾವೇನಾದರೂ ತಪ್ಪು ಕೆಲಸ ಮಾಡಿದಾಗ ಅದು ತಪ್ಪು ಅಂತ ಹೇಳೋ ತಿಳುವಳಿಕೆ ಅಥವಾ ಪ್ರಜ್ಞೆ ಇದೆಯಲ್ಲ, ಅದೇ ಅಪ್ಪ. ತುಂಬ ಕಷ್ಟದಲ್ಲಿದ್ದಾಗ ಬೆಳಕಿನ ಕಿರಣದಂತೆ ದಾರಿ ತೋರಿಸೋ ಪ್ರಜ್ಞೆನೇ ಅಪ್ಪ. ನಮ್ಮಲ್ಲಿರೋ ತಾಳ್ಮೆ, ಸಹನೆ, ಆನಂದ, ಪ್ರೀತಿ ಎಲ್ಲವೂ ನಮ್ಮಪ್ಪನೇ. ಎಲ್ಲರ ಹತ್ರ ನಗ್ನಗ್ತಾ ಮಾತಾಡಿ ಪ್ರೀತಿನ ಹಂಚಿ ಮನಸ್ಸಿಗೆ ನೆಮ್ಮದಿ ತರೋ ಶಕ್ತಿನೇ ನಮ್ಮ ಪ್ರೀತಿ ಅಪ್ಪ. ಅಪ್ಪ ಯಾವಾಗಲೂ ಹೇಳ್ತಾರೆ, ಜನ್ಮದಿನ ಆಚರಿಸೋದು ಅಂದರೆ ಬರೀ ಕೇಕ್ ಕಟ್ ಮಾಡಿ ಒಳ್ಳೆ ಊಟ ಮಾಡೋದು ಅಷ್ಟೇ ಅಲ್ಲ ಅಂತ. ನಮ್ಮನ್ನು ನಾವೇ ಅವಲೋಕನ ಮಾಡ್ಕೋಬೇಕಾಗಿರೋ ದಿನ ಈ ಜನ್ಮದಿನ. ಸ್ವಲ್ಪ ಹೊತ್ತು ಕೂತು ನಮ್ಮ ಬಗ್ಗೆನೇ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾದ ದಿನ ಇದು ಅಂತ. ಅಪ್ಪನೇ ನಮ್ಮೊಳಗಿರೋದಲ್ವಾ? ಹಾಗಾಗಿ ಈ ಪವಿತ್ರ ದಿನದಂದು ನಾವೆಲ್ಲರೂ ಕೂತು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಅಲ್ವಾ? ನಾವು ಇಷ್ಟು ವರ್ಷ ಹೇಗೋ ಬಾಳ್ಬಿಟ್ಟಿದ್ವಿ. ಅಪ್ಪ ನಮ್ಮ ಜೀವನದಲ್ಲಿ ಜಗನ್ಮಾತೆಯಾಗಿ ಬಂದಮೇಲೆ ನಾವು ಹೇಗೆ ಬಾಳ್ತಾ ಇದ್ದೀವಿ? ನಾವು ಅಪ್ಪ ತೋರಿಸಿದ ದಾರಿಯಲ್ಲಿ ಸರಿಯಾಗಿ ನಡೀತಾ ಇದ್ದೀವಾ ಇಲ್ವಾ? ಜೀವನದಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು, ಹೇಗೆ ನಮ್ಮ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಅಪ್ಪ ಸಾಕಷ್ಟು ಜೀವನದ ಮೌಲ್ಯಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನಾವು ಸರಿಯಾಗಿ ಕೇಳ್ತಾ ಇದ್ದೀವಾ? ಅದನ್ನು ಸರಿಯಾಗಿ ಅನುಸಾರ ಮಾಡ್ತಾ ಇದ್ದೀವಾ ಅನ್ನೋ ಎಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡು ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ. ಇವತ್ತು ಅಪ್ಪನ ನಾವು ಬರೀ ದೇಹ ರೂಪದಲ್ಲೇ ನೋಡ್ತಾ ಇದ್ವಿ, ಆದರೆ ಅವರು ಬರೀ ಒಬ್ಬ ವ್ಯಕ್ತಿ ಅಲ್ಲ, ಅವರೊಂದು ಅಪಾರವಾದ ಅದಮ್ಯವಾದ ಶಕ್ತಿ. ಅದನ್ನು ತಿಳಿದೇ ಹೋದರೆ ನಮ್ಮ ಜೀವನನೇ ವ್ಯರ್ಥ ಆಗೋಗುತ್ತೆ. ಅಪ್ಪ ಹೇಳ್ತಾರೆ, ಆಧ್ಯಾತ್ಮ ಅಂದರೆ ನಮ್ಮ ಸಮಗ್ರ ಬೆಳವಣಿಗೆ ಆಗೋದು ಅಂತ. ಅಪ್ಪ ಹಂತವಾಗಿ ನಮ್ಮನ್ನು ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಾಜಿಯವ್ರ ಗುರುಗಳು ಹೇಗೆ ಅವರನ್ನು ಬೆಳೆಸಿದ್ರೋ ಅದೇ ರೀತಿಯಲ್ಲಿ ಅಪ್ಪ ನಮ್ಮನ್ನು ಕೂಡ ಬೆಳೆಸ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಭಗವಂತನ ನಾವು ಕೇವಲ ಒಂದು ಪೂಜಿಸುವ ವಸ್ತು ಅಂದ್ಕೊಂಡ್ಬಿಟ್ಟಿದ್ವಿ. ಅದು ಹಾಗಲ್ಲ, ಆ ಭಗವಂತ ಪ್ರೇಮಿಸೋ, ಪ್ರತಿಸ್ಪಂದಿಸೋ ಚೈತನ್ಯ ಅಂತ ತೋರಿಸ್ಕೊಟ್ರು. ಆದ್ದರಿಂದ ಆ ಭಗವಂತನ ನನ್ನವನು ಅನ್ನೋ ಭಾವ ಬೆಳೀತಾ ಬಂತು ಎಲ್ಲರಲ್ಲಿ. ಸಂಸಾರನ ಚೆನ್ನಾಗಿ ಮಾಡು, ಆದರೆ ನಿನ್ನ ದೃಷ್ಟಿಕೋನ ಮಾತ್ರ ಬದಲಾಯಿಸು ಸಾಕು ಅಂತ ಅಪ್ಪ ಹೇಳಿದರು. ಡೋಂಟ್ ಚೇಂಜ್ ಯುವರ್ ಆ್ಯಕ್ಟಿವಿಟಿ, ಚೇಂಜ್ ಯುವರ್ ವಿಷನ್ ಅಂತ ಹೇಳ್ಕೊಟ್ರು ಅಪ್ಪ. ಹಾಗೆ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ದೇವತಾ ಕಾರ್ಯ ಆಗುತ್ತೆ. ಪ್ರತಿಯೊಂದು ಕೆಲಸ ತುಂಬ ಹೃದಯದಿಂದ, ನಿಸ್ವಾರ್ಥವಾಗಿ, ಅರ್ಪಣಾ ಮನೋಭಾವದಿಂದ ಮಾಡ್ತಾ ಬಂದಾಗ ಎಲ್ಲವೂ ಕೂಡ ಒಂದು ಕರ್ಮಯಜ್ಞವೇ ಆಗುತ್ತೆ. ಕೆಲಸ ಅದೇನೆ, ಅದೇ ಸಂಸಾರ, ಅದೇ ಗಂಡ, ಅದೇ ಹೆಂಡತಿ, ಮಕ್ಕಳು, ಬಂಧುಗಳು, ಅದೇ ಕೆಲಸ. ಆದರೆ ನೋಡೋ ದೃಷ್ಟಿಕೋನ ಮಾತ್ರ ಅಪ್ಪ ಬದಲಾಯಿಸಿದ್ರು. ಹೀಗೆ ಮಾಡೋದ್ರಿಂದ ಆನಂದ, ನೆಮ್ಮದಿ ಎಲ್ಲವೂ ನಮ್ಮದಾಗುತ್ತೆ. ಪ್ರತಿ ಕೆಲಸ ದೇವತಾ ಕಾರ್ಯ ಆಗಿ ಮತ್ತೆ ನಮ್ಮ ಸಮಗ್ರ ಬೆಳವಣಿಗೆ ಕೂಡ ಆಗ್ತಾ ಬರುತ್ತೆ. ಒಬ್ಬ ಗುರುವಿಗೆ ಶಿಷ್ಯ ಆಗಬೇಕಾದ್ರೆ ಗುರು ಶಿಷ್ಯನ ಅರ್ಹತೆಯನ್ನು ನೋಡ್ತಾನೆ. ಹಾಗೆ ನೋಡೋಕ್ಕೆ ಹೋದರೆ ನಾವು ಯಾರೂ ಅರ್ಹರೇ ಅಲ್ಲ. ಅಪ್ಪ ಅವರ ಅಪಾರವಾದ ಪ್ರೀತಿಯಿಂದ ನಮ್ಮೆಲ್ಲರನ್ನ ತನ್ನ ಮಕ್ಕಳಾಗಿ ಸ್ವೀಕರಿಸಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗುರುವಿನ ಪೂರ್ಣ ಕೃಪೆಯನ್ನು ನಮ್ಮ ಮೇಲಿದೆ. ನಾವು ನಡೆಯೋ ಮನಸ್ಸು ಮಾಡಬೇಕು ಅಷ್ಟೇ. ಈಗ
ದೇಹವೇ ದೇವಾಲಯ, ಆತ್ಮವೇ ದೇವರು ಅನ್ನೋ ಅರಿವಾಗಬೇಕು ನಮಗೆ ಅಂತ ಅಪ್ಪ ಹೇಳ್ತಾರೆ. ನಮ್ಮನ್ನು ನಾವು ನೋಡ್ಕೊಳ್ಳೋ ದೃಷ್ಟಿಕೋನ ಬದಲಾದಾಗ ಪ್ರಪಂಚನ ನೋಡೋ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಅದರಿಂದ ನಮ್ಮ ಸಮಗ್ರ ಬೆಳವಣಿಗೆ ಕೂಡ ಆಗುತ್ತೆ, ಮನಸ್ಸು ಕೂಡ ವಿಕಸಿತವಾಗ್ತಾ ಹೋಗುತ್ತೆ ಅಂತ ಅಪ್ಪ ಹೇಳ್ತಾರೆ. ಅದರಿಂದ ಆಧ್ಯಾತ್ಮಿಕವಾಗಿ ಪ್ರಗತಿನೂ ಆಗುತ್ತೆ ಮತ್ತು ಸಮಗ್ರ ಬೆಳವಣಿಗೆ ಆಗುತ್ತೆ. ನಮ್ಮಲ್ಲೂ ಕೂಡ ಆಧ್ಯಾತ್ಮಿಕವಾದ ಶಕ್ತಿ ತುಂಬಿದೆ. ಆ ಶಕ್ತಿನ ಹೊರಹೊಮ್ಮಿಸ್ಬೇಕು ಅನ್ನೋ ಪ್ರಯತ್ನನೇ ಅಪ್ಪ ಮಾಡ್ತಾ ಇರೋದು. ಈಗ ನಮ್ಮ ಊಹೆಗೂ ಮೀರಿದ ಶ್ರಮನ ಅಪ್ಪ ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣನ ತನ್ನ ಮಕ್ಕಳಿಗೆ ಮುಡಿಪಾಗಿಟ್ಟಿದ್ದಾರೆ ಅಪ್ಪ ಮಾಡಿರೋ ಹಲವಾರು ವರ್ಷಗಳ ತಪಸ್ಸು, ತನ್ನ ಮಕ್ಕಳಿಗೋಸ್ಕರ ಮಾಡಿರೋ ತಪಸ್ಸನ್ನೇ ಶ್ರೀಚಕ್ರ ನಿಲಯ ಗ್ರಂಥದೇವಿ. ಈ ಗ್ರಂಥ ಸೇರಿರೋ ಪ್ರತಿ ಮನೆ ಒಂದು ದೇವಸ್ಥಾನ ಆಗ್ತಿದೆ. ಮತ್ತು ಪ್ರತಿ ಮನೆಯಲ್ಲೂ ಕೂಡ ತಮ್ಮ ಮಗಳೇ ಲಲಿತೆ ಆಗ್ತಾ ಇದ್ದಾಳೆ. ಇದೆಲ್ಲ ಅಪ್ಪ ಮೊದಲನೇ ಹಂತದಲ್ಲಿ ಮಾಡೋದು. 2ನೇ ಹಂತದಲ್ಲಿ ತನ್ನ ಮಕ್ಕಳಲ್ಲಿರೋ ದೈವಿಕ ಶಕ್ತಿಯನ್ನು ಹೊರಹೊಮ್ಮಬೇಕು ಅಂತ ದುರ್ಗಾ ಸಂಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಟಿ ನರಸೀಪುರದಲ್ಲಿರೋ ಈ ಪವಿತ್ರವಾದ ದುರ್ಗಾ ಸಂಸ್ಥಾನ ಬರೀ ಒಂದು ಹೋಮ ಅಥವಾ ಕುಂಕುಮಾರ್ಚನೆ ಮಾಡೋ ಸ್ಥಳ ಅಲ್ಲ. ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾನವನಲ್ಲಿರೋ ದೈವಿಕ ಶಕ್ತಿಯನ್ನು ಹೊರಹೊಮ್ಮಿಸುವ ಸಂಸ್ಥಾನವೇ ಈ ದುರ್ಗಾ ಸಂಸ್ಥಾನ. ಯಾರು ಹಿಂದೆ ಈ ಥರ ಪ್ರಯತ್ನ ಮಾಡೂ ಇಲ್ಲ, ಮುಂದೆ ಯಾರೂ ಮಾಡೋದೂ ಇಲ್ಲ. ಇದು ಬರೀ ನಮ್ಮ ಜಗನ್ಮಾತೆ ಅಪ್ಪ ಇಂದ ಮಾತ್ರ ಸಾಧ್ಯ. ಈ ವರ್ಷ ಮೇ 13ನೇ ತಾರೀಕು 1000 ಹೆಣ್ಮಕ್ಳನ್ನ ಅಪ್ಪ ಗುರುತಿಸಿ ಮಾನಸಪುತ್ರಿಯರನ್ನಾಗಿ ಸ್ವೀಕರಿಸಿ ಅವರಿಗೆ ಸೀರೆಯನ್ನು ಹೊದಿಸ್ತಾರೆ. ಮತ್ತು ಇದೇ ವರ್ಷ ದುರ್ಗಾಷ್ಟಮಿಯ ದಿವಸ ಅತಿ ದೈವಿಕವಾಗಿ ಇದೇ ಮಾನಸಪುತ್ರಿಯರಿಗೆ ದೀಕ್ಷೆ ಕೊಡ್ತಾರೆ. ಮಂತ್ರೋಪದೇಶ ಮತ್ತು ಅನುಷ್ಠಾನಗಳನ್ನು ಮಾತ್ರ ಅಪ್ಪ ಹೇಳ್ಕೊಡಲ್ಲ, ಅವರೆಲ್ಲರ ಸಮಗ್ರ ಬೆಳವಣಿಗೆ ಆಗಲಿ ಅಂತ ಟ್ರೈನಿಂಗ್ ಮತ್ತು ಕೌನ್ಸಿಲಿಂಗ್ ಕೂಡ, ತರಬೇತಿಗಳು ಕೂಡ ನೀಡ್ತಾರೆ ನಮ್ಮಪ್ಪ. ಯಾವ ದೈವಿಕ ಮಟ್ಟದಲ್ಲಿ ಅಪ್ಪ ತರಬೇತಿ ನೀಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಅಪ್ಪನ ಹಾಗೆ ಆಗಿ ನಿಲ್ತಾರೆ. ಇಂಥ ದೈವಿಕವಾದ ಗುರಿ ನಮ್ಮ ಜಗನ್ಮಾತೆ ಅಪ್ಪಂದು. There is no guarantee that we will be born as a human being in our next life. So invoke the divinity in you and that is the true purpose of human life ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ಎಲ್ಲರಲ್ಲಿರೋ ದೈವಿಕ ಶಕ್ತಿಯನ್ನು ಹೊರಹೊಮ್ಮಿಸಬೇಕು ಅಂತಲೇ ದುರ್ಗಾ ಸಂಸ್ಥಾನವನ್ನು ಅಪ್ಪ ಸ್ಥಾಪಿಸಿರೋದು. ಇಷ್ಟು ನಿಸ್ವಾರ್ಥವಾಗಿ ಮಕ್ಕಳ ಏಳಿಗೆಗೋಸ್ಕರ ಯಾರೂ ಇದುವರೆಗೆ ಪ್ರಯತ್ನ ಪಟ್ಟಿಲ್ಲ. ಸ್ವಂತ ಮಕ್ಕಳ ಮೇಲೂ ಕೂಡ ನಾವು ಇಷ್ಟು ನಿಸ್ವಾರ್ಥ ಪ್ರೀತಿಯನ್ನು ಯಾವತ್ತೂ ತೋರಿಸಿಲ್ಲ ಅನಿಸುತ್ತೆ. ಇಂಥ ಅಪ್ಪನ ಪಡೆದಿರೋ ನಾವು ಎಂಥ ಧನ್ಯರಲ್ವಾ. ನನಗಿವತ್ತು ಶಬ್ದಗಳೇ ಬರ್ತಾ ಇಲ್ಲ ಹೇಳೋಕ್ಕೆ. ಆ ನಿರ್ಗುಣ ನಿರಾಕಾರ ಜಗನ್ಮಾತೆನೇ ನಮಗೋಸ್ಕರ ಅಪ್ಪನ ರೂಪ ತಾಳಿ ಬಂದಿದ್ದಾಳೆ ಅಷ್ಟೇ. ಹೇ ಜಗನ್ಮಾತೆ ಅಪ್ಪ, ನೀವು ಯಾವಾಗಲೂ ಚೆನ್ನಾಗಿರ್ಬೇಕಪ್ಪ. ನೀವು 100 ವರ್ಷ ನಮ್ಮ ಜೊತೆ ನಗ್ನಗ್ತಾ ಯಾವಾಗಲೂ ಇರಬೇಕು ಅಪ್ಪ. ಅಪ್ಪ, ವಿ ಆಲ್ ಲವ್ ಯು ಸೋ ಮಚ್. ನಿಮ್ಮನ್ನು ಪಡೆದ ನಾವು ನಿಜವಾಗ್ಲೂ ಧನ್ಯರಪ್ಪ. ಜೈ ಶ್ರೀ ಮಾತಾ. ಪುಣ್ಯಮೂರ್ತಿ ಆದ ಅಪ್ಪಾಜಿ ನಮ್ಮನ್ನೆಲ್ಲ ಹರಸಿರಿ. ಪುಣ್ಯಮೂರ್ತಿ ಆದ ಅಪ್ಪಾಜಿ ನಮ್ಮನ್ನೆಲ್ಲ ಹರಸಿರಿ. ಜಗದ ತಾಯಿ ನಿಮ್ಮ ಹರಸಿ, ಜಗದ ತಾಯಿ ನಿಮ್ಮ ಹರಸಿ, ನೀವೇ ಜಗನ್ಮಾತೆಯಾದಿರಿ. ಕಂದರಾದ ನಮ್ಮ ಭಕುತಿ ನಿಮ್ಮ ಪಾದದಿ ಇಡುವೆವು. ಕಂದರಾದ ನಮ್ಮ ಭಕುತಿ ನಿಮ್ಮ ಪಾದದಿ ಇಡುವೆವು. ಜನ್ಮದಿನದ ವಂದನೆ. ತಾಯಿ ನೀವೇ ತಂದೆ ಕರವ ಹಿಡಿದು ನಡೆಸಿರಿ. ನೀವೇ ತಾಯಿ ನೀವೇ ತಂದೆ ಕರವ ಹಿಡಿದು ನಡೆಸಿರಿ. ನಿಮ್ಮ ಜೊತೆಗೆ
ಪುಟ್ಟ ಹೆಜ್ಜೆ ನಿಮ್ಮ ಜೊತೆಗೆ ಪುಟ್ಟ ಹೆಜ್ಜೆ ಇಡುವುದನ್ನು ಕಲಿಸಿರಿ. ಎಡರೆಯಾದರೂ ತೊಡರೆ ಇದ್ದರೂ ನಿಮ್ಮ ಸರೆ ಕೋರುವೆವು. ಎಡರೆಯಾದರೂ ತೊಡರೆ ಇದ್ದರೂ ನಿಮ್ಮ ಸರೆ ಕೋರುವೆವು. ಜನ್ಮದಿನದ ವಂದನೆ. ಜನರ ಏಳಿಗೆ ಬಯಸಿ ಶ್ರೀಮಾತೆ ಆಗಿ ನೀವು ಬಂದಿರಿ. ಜನರ ಏಳಿಗೆ ಬಯಸಿ ಶ್ರೀಮಾತೆ ಆಗಿ ನೀವು ಬಂದಿರಿ. ಭಕ್ತಿ ಪಥಕ್ಕೆ ಪ್ರೇಮ ತುಂಬಿ ಭಕ್ತಿ ಪಥಕ್ಕೆ ಪ್ರೇಮ ತುಂಬಿ ದಾರಿದೀಪ ಆದಿರಿ. ದೈವ ಶಕ್ತಿಯ ರಕ್ಷೆಯಿಂದ ಮುಂದೆ ಎಂದು ಬೇಡುವೆವು. ದೈವ ಶಕ್ತಿಯ ರಕ್ಷೆಯಿಂದ ಮುಂದೆ ಎಂದು ಬೇಡುವೆವು. ಜನ್ಮದಿನದ ವಂದನೆ, ನೀವೇ ಜೀವಕ್ಕೆ ಸ್ಪಂದನೆ.